ಈಗ ಇದು ಸಭೆ ಅದು ಅದಾದ್ಮೇಲೆ ಹೇಳೋಣ, ಬೇರೆ ಹೇಳೋಣ. ಅದಕ್ಕೆ ಹೇಳೋಣ, ಬಿಜೆಪಿಯವರ ಎಜಿಟೇಷನ್ ಇದೆಯಲ್ಲ, ಅಟರ್ಲಿ ಫೇಲ್ಡ್. BJP is utterly failed in their agitation. ನಾಳೆ ರಸ್ತೆನಲ್ಲಿ ಕಾರ್ನ ಇದು ಮಾಡಿದ್ರೆ, ಇವತ್ತು ಇದು ಬೇರೆ ಇದೆ, ಆಷಾಢ ಶುಕ್ರವಾರ, ಜನಗಳಿಗೆಲ್ಲ ತೊಂದರೆ ಆಗಲ್ವಾ? ರಸ್ತೆನಲ್ಲಿ ಕಾರ್ಗಳು ಹೋದ್ರೆ, ಮೋಟರ್ ಬೈಕ್ಗಳು ಹೋದ್ರೆ ತೊಂದರೆ ಆಗಲ್ವಾ? ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಪೀಪಲ್, ದಿ ಗೌರ್ಮೆಂಟ್ ಹ್ಯಾಸ್ ಟೇಕನ್ ಎ ಡಿಸಿಷನ್. ಅಷ್ಟೆಲ್ಲ ಆದರೂ ಕೂಡ ಎಷ್ಟು ಜನ ನಂಗೆ ಗೊತ್ತಿಲ್ಲ ಏನು ಹೇಳಕ್ಕಾಗಲ್ಲ. ಕೇಳಪ್ಪ, ಇಲ್ಲಿ ಇಡಿಯವರು ಅವ್ರನ್ನ ಕರ್ಕೊಂಡು ಹೋಗಿದ್ರು ಸ್ಟೇಟ್ಮೆಂಟ್ ಮಾಡಲಿಕ್ಕೆ, ಅಷ್ಟು ಗೊತ್ತಾ ಹೊರತು ಅದಕ್ಕಿಂತ ಏನು ಜಾಸ್ತಿ ಗೊತ್ತಿಲ್ಲ. ಗೊತ್ತಿಲ್ಲರಿ, ನೀವು ಹೇಳ್ತಾ ಇದ್ದೀರಿ, ನೀವು ಹೇಳೋದ್ರ ಮೇಲೆ ರಿಯಾಕ್ಟ್ ಮಾಡಲ್ಲ ನಾನು. ಐ ವಿಲ್ ಅಸರ್ಟೈನ್ ಅಂಡ್ ಇನ್ನೂ ಗೊತ್ತೇ ಇಲ್ಲ, ಅರೆಸ್ಟ್ ಆಗಿರೋದೇ ಗೊತ್ತಿಲ್ಲ, ಮುಜುಗರ ಆಗುತ್ತೆ ಅಂತ ನೀವೇ ಹೇಳ್ಬಿಟ್ರಿ. ನೀವೇ ಪ್ರೀ ಆಕ್ಯುಪೈಡ್ ಆಗ್ಬಿಡ್ತೀರಲ್ಲ. ಅರೆಸ್ಟ್ ಮಾಡಿರೋದೇ ಗೊತ್ತಿಲ್ವಲ್ಲಪ್ಪ, ನೀವ್ ಹೇಳ್ತಾ ಇದ್ದೀರಿ. ವಿ ಡು ನಾಟ್ ನೋ. ನಾಳೆ ಬೆಳಗ್ಗೆ ಗೊತ್ತಿದ್ದದ್ದು ನನಗೆ, ಮಧ್ಯಾಹ್ನದವರೆಗೂ ಗೊತ್ತಿದ್ದದ್ದು ಅವ್ರು ಕರ್ಕೊಂಡು ಹೋಗಿದ್ದಾರೆ ಸ್ಟೇಟ್ಮೆಂಟ್ ಮಾಡಕ್ಕೆ ಅಂತ ಗೊತ್ತಿತ್ತು ಅಷ್ಟೇ. ಈಗ ಅದೆಲ್ಲ ಕೋರ್ಟ್ ಮುಂದೆ ಹೇಳ್ಬೇಕು ಹೊರತು ಇದೆಲ್ಲ ಹೇಳಕ್ಕಾಗತ್ತಾ? ಥ್ಯಾಂಕ್ ಯು. ಸಂವಿಧಾನ ಹತ್ಯಾ ದಿವಸ, ಸಂವಿಧಾನ ಹತ್ಯಾ ದಿವಸ ಜೂನ್ ನಾವು ಕಾಲ್ ಮಾಡಿದ್ದಾರೆ ಸರ್, ಅನೌನ್ಸ್ ಮಾಡಿದ್ದಾರೆ. ಯಾರು? ಅಮಿತ್ ಶಾ ಅವರು ಸರ್, ಹೋಮ್ ಮಿನಿಸ್ಟರ್. ಎಲ್ಲಿ? ಸೆಂಟ್ರಲ್ ಅಲ್ಲಿ ಸರ್. ಯಾತಿಗೆ? ಜೂನ್ 25ನೇ ತಾರೀಕನ್ನ ಸಂವಿಧಾನ ಹತ್ಯೆ ದಿವಸ ಆದ್ಮೇಲೆ ಅನೌನ್ಸ್ ಮಾಡಿದ್ದಾರೆ ಸರ್. ಗೊತ್ತಿಲ್ಲದೆ ಮಾಡಲ್ಲ. ಈಗ SIT ನಾವು ತನಿಖೆ ಮಾಡಿಸ್ತಾ ಇದ್ದೀವಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಣ ಏನು ದುರುಪಯೋಗ ಆಗಿದೆ ಅಂತ ದೂರು ಬಂದಿದೆ. SIT ಇದು ಮಾಡ್ತಾ ಇದೆ. ಸೊ ಇದ್ರ ಮೇಲೆ ಇಡಿಯವರು ತನಿಖೆ ಮಾಡಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇಟ್ಸ್ ಎ ಪೊಲಿಟಿಕಲ್ ಕಾನ್ಸ್ಪಿರೆನ್ಸಿ ಅಂತ ಹೇಳಿ ನನಗನ್ಸುತ್ತೆ. ಓಕೆ, ಅಷ್ಟೇ ಮಾತ್ರ ಹೇಳೋದು. ಥ್ಯಾಂಕ್ ಯು. ಅದು ಗೊತ್ತಿಲ್ಲ, ನಂಗೇನು ಗೊತ್ತಿಲ್ಲ, ತಿಳ್ಕೊಂಡು ಹೇಳ್ತೀನಿ. ಓಕೆ, ಥ್ಯಾಂಕ್ ಯು.